Okay, good morning students. Today we are going to discuss about the suggestions of N.Vohra Committee report. Discuss the findings and suggestions of N.Vohra Committee report. ಅಥವಾ N.Vohra Committee ಈ ಒಂದು ವರದಿಯನ್ನು ಚರ್ಚಿಸಿರಿ. N.Vohra Committee ವರದಿಯನ್ನು ಚರ್ಚಿಸಿರಿ. From these many years it is been asked for 16 marks question also, and even in the short notes also it's been repeated every year. Most of the years ಇದನ್ನ repeat ಮಾಡಿದ್ದಾರೆ. So we are going to discuss this particular topic. So the Vohra Committee report was submitted by the former Indian Home Secretary. The Vohra Committee is being submitted by the former Indian Home Secretary N.Vohra. So in the year October 1993, it studied the problems of the criminalization of politics. Mainly it studied the problems of the criminalization of politics and of the nexus among criminals, politicians, bureaucrats in India. ಈ ಒಂದು ವೋರಾ ಸಮಿತಿ ವರದಿ ಈ ಒಂದು ಭಾರತದ ಮಾಜಿ ಗೃಹ ಕಾರ್ಯದರ್ಶಿ ಯಾರಿದ್ದಾರೋ N.Vohra ಅಕ್ಟೋಬರ್ 1993ರಲ್ಲಿ ಈ ಒಂದು ವರದಿಯನ್ನು ಸಲ್ಲಿಸಲಾಯಿತು ಅಂತ ಹೇಳ್ಬೋದು. ಇಲ್ಲಿ ಈ ಒಂದು ಭಾರತದಲ್ಲಿ ಈ ಒಂದು ರಾಜಕೀಯ ಅಪರಾಧಿಗಳು, ರಾಜಕಾರಣಿಗಳು ಮತ್ತು ಈ ಒಂದು ಅಧಿಕಾರಿಗಳು ಯಾರಿರ್ತಾರೋ ಇವರು ಮಾಡುವಂತಹ ಒಂದು ಅಪರಾಧಗಳು, ಈ ಎಲ್ಲ ಒಂದು ಸಮಸ್ಯೆಯನ್ನು ಇಲ್ಲಿ ಈ ಒಂದು ವರದಿಯಲ್ಲಿ ಅಧ್ಯಯನ ಮಾಡಲಾಯಿತು ಅಂತ ಹೇಳ್ಬೋದಾಗಿರುತ್ತೆ. ಸೊ ದ ರಿಪೋರ್ಟ್ ಕಂಟೈನ್ಡ್ several observations made by the political agencies on the ಯಾವುದ್ರ ಬಗ್ಗೆ there were several observations which was made by the official agencies. So what about what ಅಂತ ಹೇಳಿದ್ರೆ about the criminal network which was virtually running a parallel government. On one side the government is going to run, on the other side the criminal network which is going to run the government parallelly. So such report contain the observations which is made by the official agencies about this particular criminal network which was virtually running a parallel government. ಅಧಿಕೃತ ಏಜೆನ್ಸಿಗಳು ವರದಿಯಲ್ಲಿ ಈ ಒಂದು ಕ್ರಿಮಿನಲ್ ನೆಟ್ವರ್ಕ್ ಮಾಡಿದ ಹಲವಾರು ಒಂದು ಅವಲೋಕನಗಳನ್ನು ಒಳಗೊಂಡಿತ್ತು ಮತ್ತು ಅದು ಈ ಒಂದು ವಾಸ್ತವಿಕವಾಗಿ ಸಮಾನಾಂತರ ಒಂದು ಸರ್ಕಾರವನ್ನೇ ನಡೆಸ್ತಾ ಇತ್ತು ಅಂತ ಹೇಳ್ಬೋದಾಗಿರುತ್ತೆ. ಒಂದು ಕಡೆ ನಮ್ಮ ಒಂದು ಸರ್ಕಾರ ಹೇಗೆ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ಒಂದು ಕ್ರಿಮಿನಲ್ ನೆಟ್ವರ್ಕ್ ಏನಿದೆಯೋ ಅದು ಮತ್ತೊಂದು ಕಡೆ ಅದರದ್ದೇ ಆದಂತಹ ಒಂದು ನೆಟ್ವರ್ಕನ್ನು ಏನು ಮಾಡ್ತಾ ಇದೆ, ಇಲ್ಲಿ ಗೌರ್ನಮೆಂಟನ್ನೇ ಅದು ನಡೆಸ್ತಾ ಇದೆ. ಪ್ಯಾರಲಲಿ ಇಟ್ಸ್ ಆಲ್ಸೋ ಡೂಯಿಂಗ್ ದಿ ಸೇಮ್ ವರ್ಕ್ ಆ್ಯಸ್ ಲೈಕ್ ದಿ ಗೌರ್ನಮೆಂಟ್ ಅಂತ ಹೇಳ್ಬೋದು. ಸೊ ದಿ ನೆಕ್ಸ್ಟ್ ಥಿಂಗ್, it also discussed about the criminal gangs. The N.Vohra Committee which discussed about the criminal gangs who enjoyed the patronage of the politicians. ಈ ಒಂದು patronage means a support, such kind of ಒಂದು ಅವರಿಗೆ ವೆರಿ ಹೆಲ್ಪ್ಫುಲ್ ಟು ದಿ criminal gangs. The politicians are said to be very much helpful to the criminal gangs. They supported the criminal gangs, and so the criminal gangs which enjoyed the patronage of these politicians and all the parties and the protection of government
ಫಂಕ್ಷನರೀಸ್. ಈ ಒಂದು ರಾಜಕಾರಣಿಗಳು, ಎಲ್ಲ ಒಂದು ಪಕ್ಷಗಳಿರ್ಬೋದು, ಅಂತಹ ಎಲ್ಲ ಪಕ್ಷಗಳು ಸಹ ಈ ಒಂದು ಯಾರಿಗೆ ಈ ಒಂದು ಗ್ಯಾಂಗ್ಗಳು, ಕ್ರಿಮಿನಲ್ ಗ್ಯಾಂಗ್ಗಳು ಯಾರಿದ್ದಾರೋ ಅವರಿಗೆ ಸಾಕಷ್ಟು ಒಂದು ಪ್ರೋತ್ಸಾಹ, ಆಶ್ರಯ ಮತ್ತು ಅವರಿಗೆ ಸಪೋರ್ಟು, ಈ ರೀತಿಯಾಗಿ ಸಾಕಷ್ಟು ಒಂದು ವಿಚಾರಗಳನ್ನು ಮಾಡ್ತಾರೆ. ಮತ್ತು ಈ ಒಂದು ಏನು ದೇ ಆರ್ ಗೋಯಿಂಗ್ ಟು ಲೀಡ್ ದಿ ಗವರ್ನಮೆಂಟಲ್ ಫಂಕ್ಷನರೀಸ್ ಅಂತ ಹೇಳ್ಬೋದು. ಸೊ ದೇ ಇನ್ ಸಚ್ ಅ ವೇ ದೇ ಆರ್ ಬೀನ್ ಟ್ರೀಟೆಡ್ ಆಸ್ ಲೈಕ್ ದೇ ಆರ್ ದಿ ಗವರ್ನಮೆಂಟ್ ಅಫಿಷಿಯಲ್ ಅನ್ನೋ ರೀತಿಯಲ್ಲಿ ಈ ಒಂದು ಕ್ರಿಮಿನಲ್ ಗ್ಯಾಂಗ್ಸ್ಗೆ ಅವರು ಹೇಳುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡ್ತಾ ಈ ಒಂದು ಪೊಲಿಟಿಷಿಯನ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಲೈಕ್ವೈಸ್ ಓನ್ಲಿ ದೇ ಆರ್ ಗೋಯಿಂಗ್ ಟು ಲೀಡ್ ದಿ ಪ್ಯಾರಲಲ್ ಗವರ್ನಮೆಂಟ್ ಆನ್ ದಿ ಅದರ್ ಸೈಡ್ ಅಂತ ಹೇಳ್ಬೋದು. ಸೊ ಲೈಕ್ವೈಸ್ ದಿಸ್ ಈಸ್ ಬೀನ್ done. These things were being clearly reported in the N.Vohra Committee ಅಂತ ಹೇಳ್ಬೋದು. ಸೊ ವಾಟ್ ಎಲ್ಸ್ ಅಂತ ಹೇಳಿದ್ರೆ, ಇಟ್ ರಿವೀಲ್ಡ್ ದಟ್ ಪೊಲಿಟಿಕಲ್ ಲೀಡರ್ಸ್ ಹ್ಯಾಸ್ ಬಿಕಮ್ ದಿ ಲೀಡರ್ಸ್ ಆಫ್ ದಿ ಗ್ಯಾಂಗ್. ಇಲ್ಲಿ ನಾವು ನೋಡೋದಾದರೆ ಯಾರು ಇದರ ಒಂದು ಲೀಡರ್ಸು, ಈ ಕ್ರಿಮಿನಲ್ ಗ್ಯಾಂಗ್ಸ್ಗೆಲ್ಲ ಯಾರು ಲೀಡರ್ಸು ಅಂತ ಹೇಳಿದ್ರೆ, ವಿ ಕ್ಯಾನ್ ಕ್ಲಿಯರ್ಲಿ ಸಿ ದ್ಯಾಟ್ ದ ಪೊಲಿಟಿಕಲ್ ಲೀಡರ್ಸ್ ಯಾರು ಇರ್ತಾರೋ ದೇ ಆರ್ ದಿ ಲೀಡರ್ಸ್ ಫಾರ್ ದಿ ಕ್ರಿಮಿನಲ್ ಗ್ಯಾಂಗ್ಸ್ ಆಲ್ಸೋ. ಈ ಒಂದು ವಿಚಾರವನ್ನು, ಈ ಒಂದು ರಿಪೋರ್ಟ್ N.Vohra ಕಮಿಟಿ ರಿಪೋರ್ಟ್ ಏನಿದೆಯೋ ಅದು ಎಲ್ಲೋ ಒಂದು ಕಡೆ ಬಹಿರಂಗವನ್ನು ಮಾಡಿತು, ಬಹಿರಂಗಪಡಿಸಿತು. ಸೊ ದ ಮ್ಯಾಟರ್ ವಿಚ್ ಹ್ಯಾಸ್ ಕಮ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಅಂತ ಹೇಳ್ಬೋದು. ಇಟ್ ರಿವೀಲ್ಡ್ ದಿ ರಿಯಾಲಿಟಿ ಆಫ್ ದಿ ಪೊಲಿಟಿಕಲ್ ಲೀಡರ್ಸ್ ಇನ್ ಫ್ರಂಟ್ ಆಫ್ ಆಲ್ ದಿ ಪೀಪಲ್, ಇನ್ ಫ್ರಂಟ್ ಆಫ್ ಆಲ್ ದಿ ಸೊಸೈಟಿ, ಇನ್ ಫ್ರಂಟ್ ಆಫ್ ದಿ ಪಬ್ಲಿಕ್, ದ್ಯಾಟ್ these political leaders or the leaders of the gang. So this is another thing which is being reported in this particular N.Vohra committee report. Even they are connected with the military ಅಂತ ಹೇಳ್ಬೋದು. ಅವರು ಈ ಒಂದು ಮಿಲಿಟರಿಯ ಒಂದು ಸಂಪರ್ಕವನ್ನು ಸಹ ಈ ಒಂದು ಕ್ರಿಮಿನಲ್ ಗ್ಯಾಂಗ್ಸ್ ಏನಿದೆಯೋ ಅವರು ಅದರ ಜೊತೆಗೆ ಏನಾಗಿದ್ದಾರೆ, ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಓವರ್ ದ ಇಯರ್ಸ್ ದ ಕ್ರಿಮಿನಲ್ಸ್ ಹ್ಯಾವ್ ಬೀನ್ ಎಲೆಕ್ಟೆಡ್ ಟು ದಿ ಲೋಕಲ್ ಬಾಡೀಸ್, ಸ್ಟೇಟ್ ಅಸೆಂಬ್ಲೀಸ್, ಪಾರ್ಲಿಮೆಂಟ್. ಸೊ ಈ ಒಂದು ದಿನಗಳು ಕಳೆಯುವಂತೆಯೇ ಏನಾಯಿತು, ಈ ಒಂದು ಕ್ರಿಮಿನಲ್ ಗ್ಯಾಂಗ್ಸ್, ಕ್ರಿಮಿನಲ್ಸು ಯಾರಿದ್ದಾರೋ ಇವರೆಲ್ಲರೂ ಸಹ ಎಲ್ಲೋ ಒಂದು ಕಡೆಗೆ ಏನಾದರೂ ಈ ಒಂದು ಅಪರಾಧಿಗಳೆಲ್ಲರೂ ಸಹ ಸ್ಥಳೀಯ ಒಂದು ಸಂಸ್ಥೆಗಳು, ರಾಜ್ಯ ಸಭೆಗಳು ಮತ್ತು ಈ ಒಂದು ಸಂಸತ್ತಿಗೆ ಆಯ್ಕೆಯಾಗಿದ್ದರು ಅಂತ ಹೇಳ್ಬೋದು. ಆ್ಯಸ್ ದ ಕ್ರಿಮಿನಲ್ಸ್ ಈಸ್ ಬೀನ್ ಇನ್ಕ್ರೀಸ್ಡ್ and the support which is being given to them is being increased. Finally what they have done is, they, as the over of years, criminals has been elected to the local bodies, state assemblies and the parliament. ಇಲ್ಲಿ ಈ ಒಂದು ಅಧಿಕಾರಿಗಳು ಸ್ಥಳೀಯ ಒಂದು ಸಂಸ್ಥೆಗಳು, ರಾಜ್ಯಸಭೆಗಳು ಮತ್ತು ಈ ಒಂದು ಸಂಸತ್ತಿಗೆ ಆಯ್ಕೆಯಾಗಿದ್ದರು. ನೆಕ್ಸ್ಟ್ ಇಸ್ in the year in 1997 the Supreme Court recommended the appointment of high level committee to ensure in-depth investigation into the findings of N.Vohra Committee and to secure the prosecution of those involved. ಇಲ್ಲಿ ಒಂದು 1997ರಲ್ಲಿ ಈ ಒಂದು ಸುಪ್ರೀಂ ಕೋರ್ಟು N.Vohra ಸಮಿತಿ ಈ ಒಂದು ಈ ಒಂದು ವಿಚಾರಗಳ ಬಗ್ಗೆ ಆಳವಾದ ಒಂದು ತನಿಖೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅದರಲ್ಲಿ
ಈ ಒಂದು ವಿಚಾರಗಳಲ್ಲಿ, ಒಂದು ಅಪರಾಧಗಳಲ್ಲಿ ತೊಡಗಿರುವಂತಹವರ ಒಂದು ಬಗ್ಗೆ ಏನು ಮಾಡಬೇಕಾಗತ್ತೆ, ಎಲ್ಲೋ ಒಂದು ಕಡೆ ತನಿಖೆಯನ್ನು ನಡೆಸಬೇಕಾಗತ್ತೆ, ಕಾನೂನು ಕ್ರಮವನ್ನು ಮಾಡಬೇಕಾಗತ್ತೆ. ಈ ಒಂದು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ನೇಮಿಸಲು ಇಲ್ಲಿ ಏನು ಮಾಡಿರುತ್ತೆ, ಶಿಫಾರಸನ್ನು ಮಾಡಿರುತ್ತೆ. In the year 1997, the Supreme Court clearly recommended the appointment of high-level committees to ensure in the depth investigation into the findings of N.Vohra Committee. ಈ ಒಂದು N.Vohra Committee ಏನಿದೆಯೋ ಇದರ ಕುರಿತಾದಂತಹ ಒಂದು ಸಾಕಷ್ಟು ಒಂದು ಫೈಂಡಿಂಗ್ಸ್ ಏನಿದೆಯೋ ಅದನ್ನು ತುಂಬ ಮಟ್ಟಿಗೆ ಒಂದು ಆಳವಾಗಿ ಅದನ್ನು ಏನು ಮಾಡಬೇಕಾಗುತ್ತೆ, ದೇ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇನ್ ಡೆಪ್ತ್, ದೇ ಹ್ಯಾವ್ ಟು ಇನ್ವೆಸ್ಟಿಗೇಟ್ ದಿ ಮ್ಯಾಟರ್ in depth of the findings of the N.Vohra Committee and also to secure the prosecution of those people who are involved in that ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಈ ಒಂದು ಸುಪ್ರೀಂ ಕೋರ್ಟು ಸಹ ಏನು ಮಾಡುತ್ತೆ, 1997ರಲ್ಲಿ ಈ ಒಂದು ವೋರಾ ಸಮಿತಿ ಮಾಡಿರುವಂತಹ ಎಲ್ಲ ಒಂದು ವರದಿ ಏನಿದೆಯೋ ಆ ಒಂದು ವರದಿಯ ಒಂದು ಮೇರೆಗೆ ಆಳವಾದ ಒಂದು ತನಿಖೆಯನ್ನು ಖಚಿತಪಡಿಸಿಕೊಳ್ಳುತ್ತೆ. ಮತ್ತು ಈ ಒಂದು ಭಾಗಿಯಾಗಿರುವವರು ಯಾರ್ಯಾರು ಇದ್ದಾರೋ ಅಂತಹವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳುತ್ತೆ. ಉನ್ನತ ಮಟ್ಟದ ಒಂದು ಸಮಿತಿಯೊಂದನ್ನು ನೇಮಿಸಲು ಇದು ಶಿಫಾರಸನ್ನು ಮಾಡುತ್ತೆ. ಈ ರೀತಿಯಾಗಿ ಸಾಕಷ್ಟು ಒಂದು ವಿಚಾರವನ್ನು ಇದು ಕೈಗೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬೋದು. In the first meeting of the committee, which was held on 15th July 1993, in the first meeting of the committee held on 15th July 1993, in that it has explained to the members, that the government had established the committee after clearly seeing the reports of our intelligence and investigation agencies on the activities or the linkages of Dawood Ibrahim gang consequent to the bomb blast in Bombay in March 1993. So, in the first meeting of the committee, which was held on 15th July 1993, it was clearly explained to the members of the government that the government had established the committee after seeing the reports of the intelligence and investigation agencies on the activities and the linkages of the Dawood Ibrahim gang consequent to the bomb blast in Bombay in March 1993. ಈ ಒಂದು ಸಮಿತಿಯ ಒಂದು ಮೊದಲ ಸಭೆಯಲ್ಲಿ ಜುಲೈ 15, 1993ರಂದು ನಡೆಯಿತು. ಇಲ್ಲಿ ಒಂದು ದಾವೂದ್ ಇಬ್ರಾಹಿಂ ಗ್ಯಾಂಗ್ನ ಚಟುವಟಿಕೆಗಳು ಮತ್ತು ಅವರ ಒಂದು ಸಂಪರ್ಕಗಳ ಕುರಿತು ನಮ್ಮ ಒಂದು ಏನು ಈ ಒಂದು ಗುಪ್ತಚರ ಮತ್ತು ಈ ಒಂದು ತನಿಖಾ ಸಂಸ್ಥೆಗಳು ಯಾವುದಿದೆಯೋ ಆ ಒಂದು ಸಂಸ್ಥೆಗಳ ಒಂದು ವರದಿಗಳನ್ನು ನೋಡಿದ ನಂತರ ಈ ಒಂದು ಸರ್ಕಾರ ಸಮಿತಿಯನ್ನು ಸ್ಥಾಪಿಸಿದೆ. ಮಾರ್ಚ್ 1993ರಲ್ಲಿ ಇಲ್ಲಿ ಒಂದು ಬಾಂಬೆಯಲ್ಲಿ ನಡೆದ ಈ ಒಂದು ಬಾಂಬ್ ಸ್ಫೋಟ ಏನಿದೆಯೋ ಇದರ ಒಂದು ಪರಿಣಾಮವಾಗಿ ಇದು ಮಾಡಲಾಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ದ ಫಸ್ಟ್ ಮೀಟಿಂಗ್ ವಿಚ್ ವಾಸ್ ಹೆಲ್ಡ್ by the committee on 15th July 1993, which is relating to the Dawood Ibrahim, the bomb blasting or Bombay bomb blast on means in March 1993 ಅಂತ ಹೇಳ್ಬೋದು. So in the bigger cities, the main source of income ಯಾವುದರಿಂದ ಬರುತ್ತೆ? ವಾಟ್ ಈಸ್ ದಿ ಮೇನ್ ಸೋರ್ಸ್ ಆಫ್ ಇನ್ಕಮ್?
It is the real estates, where the real estate people forcibly occupying the lands, buildings, procuring such properties at cheap rates by forcing out the existing occupant or tenant, etc. Over the time, the money power thus acquired, which is being used for building up ಒಂದು contacts with the bureaucrats, politicians, and expansion of activities with impunity. The money power is used to develop a network of muscle power, which is also used by the politicians during the elections ಅಂತ ಹೇಳ್ಬೋದು. ಇಲ್ಲಿ ಒಂದು ದೊಡ್ಡ ನಗರಗಳಲ್ಲಿ ನಾವು ಕಾಣುವಂತಹ ರೀತಿಯಲ್ಲಿ ಈ ಒಂದು ರಿಯಲ್ ಎಸ್ಟೇಟ್ ಅಂತ ಮಾಡ್ತಾರಲ್ಲ, ವಾಟ್ ಈಸ್ ದಿಸ್ ಎಕ್ಸಾಕ್ಟ್ಲಿ ಅಂತ ಹೇಳಿದ್ರೆ, ಈ ಒಂದು ರಿಯಲ್ ಎಸ್ಟೇಟ್ ಇವ್ರು ಏನು ಮಾಡ್ತಾರೆ, ಫೋರ್ಸಬಲಿ ಬಲವಂತವಾಗಿ ಏನು ಮಾಡ್ತಾರೆ ಇವರು, ಇಲ್ಲಿ ಆಲ್ರೆಡಿ ಇರುವಂತಹ ಒಂದು ಕಟ್ಟಡಗಳು, ಜಮೀನಿನ ಒಂದು ಆಕ್ಯುಪೆನ್ಸಿ ಯಾರಿರ್ತಾರೋ ಆಲ್ರೆಡಿ ಅವರು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಓನರ್ ಇರ್ತಾರೆ, ಒಂದು ಜಮೀನಿಗಿರ್ಬೋದು, ಒಂದು ಕಟ್ಟಡಗಳಿಗಿರ್ಬೋದು, ಅದನ್ನು ಬಲವಂತವಾಗಿ ಇವ್ರು ಏನು ಮಾಡ್ತಾರೆ, ಆಕ್ರಮಿಸಿಕೊಳ್ಳುವುದು ಅದನ್ನು. ಮತ್ತು ಇಲ್ಲಿ ಆಲ್ರೆಡಿ ಅಸ್ತಿತ್ವದಲ್ಲಿ ಆ ಒಂದು ಪ್ಲೇಸಲ್ಲಿ ಅವ್ರು ಏನಾಗಿರ್ತಾರೆ, ನಿವಾಸಿಗಳಾಗಿರ್ತಾರೆ ಅಥವಾ ಬಾಡಿಗೆದಾರರಾಗಿರ್ತಾರೆ. ಅಂತಹವರನ್ನು ಬಲವಂತವಾಗಿ ಬೈ ಫೋರ್ಸಿಂಗ್ ಸಚ್ ಪರ್ಸನ್ ಟು ವೆಕೇಟ್ ದಿ ಪ್ರಾಪರ್ಟಿ, ಇವರನ್ನು ಯಾವುದೇ ಒಂದು ರೀತಿಯಲ್ಲಿ ಬೆದರಿಕೆ ಮಾಡಿ ಇವರ ಒಂದು ಸ್ಟೇಟಸನ್ನು ಬಳಕೆ ಮಾಡಿ ಹೆದರಿಸಿ ಅವರನ್ನು ಅಲ್ಲಿಂದ ಹೊರಹಾಕುವಂಥದ್ದು. ಸೊ ಈ ಮೂಲಕ ಅಂತಹ ಆಸ್ತಿಗಳನ್ನು ಏನು ಮಾಡ್ತಾರೆ, ಇವರು ಸಂಪಾದಿಸುವುದು. ಈ ಒಂದು ಕಾಲಾಂತರದಲ್ಲಿ ಏನಾಗುತ್ತೆ, ಹೀಗೆ ಸಂಪಾದಿಸಿದಂತಹ ಸ್ವಾಧೀನಪಡಿಸಿಕೊಂಡಂತಹ ಈ ಒಂದು ಪ್ರಾಪರ್ಟೀಸ್ ಏನಿದೆಯೋ ಅದರಿಂದ ಬಂದಂತಹ ಒಂದು ಹಣ ಏನಿದೆಯೋ ಅಂತಹ ಒಂದು ಹಣ ಶಕ್ತಿಯನ್ನು ಇವರು ಏನು ಮಾಡ್ತಾರೆ, ಈ ಒಂದು ಕಟ್ಟಡಕ್ಕಾಗಿ ಬಳಸ್ತಾರೆ. ಮತ್ತೆ ಇನ್ನೇನು ಮಾಡ್ತಾರೆ ಆ ಒಂದು ಹಣದಲ್ಲಿ ಅಂತ ಹೇಳಿದ್ರೆ, ನಿರ್ಭಯವಾಗಿ ಯಾವುದೇ ಒಂದು ಚಟುವಟಿಕೆಗಳನ್ನು ಇವರೇನು ಮಾಡ್ಬೋದು, ಇಲ್ಲಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಕೋಬಹುದು. ಈ ಒಂದು ಹಣದ ಒಂದು ಶಕ್ತಿಯಿಂದ ಏನಾಗ್ತಾರೆ, ಇವರು ಎಲ್ಲೋ ಒಂದು ಕಡೆ ಇವರ ಒಂದು ಸಂಪರ್ಕಗಳಿರ್ಬೋದು, ಇವರ ಒಂದು ಪವರ್ಸ್ ಇರ್ಬೋದು, ಎಲ್ಲ ಸಹ ಇವರಿಗೆ ಎಲ್ಲೋ ಒಂದು ಕಡೆ ವಿಸ್ತರಣೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಇವರು ಚುನಾವಣೆಯಲ್ಲಿಯೂ ಸಹ ರಾಜಕಾರಣಿಯಾಗಲು ಈ ಒಂದು ಹಣವನ್ನು ಬಳಸಲು ಅವರಿಗೆ ಏನಾಗುತ್ತೆ, ಉಪಯೋಗಪಡಿಸ್ಕೋಬಹುದಾಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಲೈಕ್ ವೈಸ್ ದೇ ಮೇಕ್ ದಿ ಮಸಲ್ ಪವರ್ along with that money power, even along with that they are going to be included in the politics ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಏನು ಮಾಡ್ತಾರೆ, ಈ ಒಬ್ಬ ವ್ಯಕ್ತಿಗಳು ಈ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೇವೆ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಕೆಲಸ ಕೃತ್ಯಗಳಲ್ಲಿ ತೊಡಗ್ತಾರೆ. ದ ಬಿಗರ್ ಸಿಟೀಸ್, ದ ಮೇನ್ ಸೋರ್ಸ್ ಆಫ್ ಇನ್ಕಮ್ which relates to the real estate, forcibly occupying the lands and buildings and procuring such properties at a cheaper price by forcing out the existing occupants or the tenants. So on the other side, the nexus between the criminal gangs, police, bureaucracy and the politicians has come out clearly in various parts of the country.
The existing criminal justice system, which was essentially designed to deal with the individual offences or crimes, is unable to deal with the activities of the mafia. The provisions of the law in regard to economic offences are very weak. So, ಇಲ್ಲಿ nexus between the criminal gangs, police, bureaucracy and the politicians, they have a good relationship, they have a support system, they have they are going to encourage this type of work. So such kind of relationship is between the criminal gangs, police, bureaucrats, politicians. ಈ ರೀತಿಯಾಗಿ ಈ ಒಂದು ಸಿಸ್ಟಮನ್ನು ನಾವು ನಮ್ಮ ಒಂದು ದೇಶದಲ್ಲಿ ಕಾಣಬಹುದಾಗಿರುತ್ತೆ. ಸೊ ಈಗ ಇರುವಂತಹ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ವಿಚ್ ವಾಸ್ ಎಸೆನ್ಷಿಯಲಿ ಡಿಸೈನ್ಡ್ ಟು ಡೀಲ್ ವಿತ್ ದಿ ಇಂಡಿವಿಜುವಲ್ ಅಫೆನ್ಸಸ್ ಆರ್ ಕ್ರೈಮ್ಸ್, ಬಟ್ it is not able to deal with the unable to deal with the activities of this particular mafia. The provisions of the law in regard to the economic offences are very weak ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ಕ್ರಿಮಿನಲ್ ಗ್ಯಾಂಗ್ಗಳು, ಪೊಲೀಸರು, ಈ ಒಂದು ಅಧಿಕಾರಿಗಳು, ರಾಜಕಾರಣಿಗಳು, ಇವರ ನಡುವಿನ ಒಂದು ಸಂಬಂಧವು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಅವರು ತುಂಬ ರೀತಿಯಾದಂತಹ ಒಂದು ಒಳ್ಳೆಯ ಒಂದು ಸಂಬಂಧವನ್ನು ಏನು ಮಾಡ್ಕೊಂಡಿದ್ದಾರೆ, ದೇ ಹ್ಯಾವ್ ಅ ವೆರಿ ಗುಡ್ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್. ದೇಶದ ವಿರೋಧಿಗಳನ್ನು ಸಹ ಇವರು ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ತಮ್ಮ ಒಂದು ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅನ್ನೋ ರೀತಿಯಲ್ಲಿ ಅವರನ್ನು ಇವರು ಏನು ಮಾಡ್ತಾರೆ, ತುಂಬಾ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಇಂತಹ ಒಂದು ದೇಶದ ವಿರುದ್ಧವಾದಂತಹ ಒಂದು ಕೆಲಸಗಳನ್ನು ಮಾಡುವಲ್ಲಿ ಇವರೂ ಸಹ ಏನಾಗಿರ್ತಾರೆ, ಪಾಲುಗಾರರಾಗಿರ್ತಾರೆ. ಈ ಒಂದು ರಾಜಕಾರಣಿಗಳು ಒಂದೇ, ಈ ಒಂದು ಕ್ರಿಮಿನಲ್ ಗ್ಯಾಂಗ್ಸು ಒಂದೇ, ಈ ಒಂದು ಪೊಲೀಸ್ ಅಧಿಕಾರಿಗಳಿರ್ಬೋದು. ಸೊ ಈ ರೀತಿಯಾಗಿ ಎಲ್ಲರೂ ಸಹ ಒಟ್ಟಾರೆಯಾಗಿ ಈ ಒಂದು ಕ್ರೈಮ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಸಂಬಂಧಪಟ್ಟಂತೆ ಈ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತಹ ನ್ಯಾಯ ವ್ಯವಸ್ಥೆಯ ಒಂದು ಚಟುವಟಿಕೆಗಳನ್ನು ಎದುರಿಸಲು ಏನಾಯಿತು, ಇಲ್ಲಿ ಸಾಧ್ಯವಾಗಲಿಲ್ಲ ಅದರಿಂದ ಅಂತ ಹೇಳ್ಬೋದು. ಮತ್ತು ಈ ಒಂದು ಮಾಫಿಯಾ ರಿಲೇಟೆಡ್ ಆಗಿ ಏನಿದೆಯೋ ಅಂತಹ ಒಂದು ಅಪರಾಧಿಗಳನ್ನು ಎಲ್ಲಿಯೂ ಸಹ ಇವರು ಏನು ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಆ್ಯಂಡ್ ದ ಲಾ ವಿಚ್ ಈಸ್ ಇನ್ ಎಕ್ಸಿಸ್ಟೆನ್ಸ್ ಆರ್ ವಿಚ್ ಈಸ್ ಈ ಪ್ರೆಸೆಂಟ್ ಲಾ ಏನಿದೆಯೋ, ದೇ ಆರ್ ನಾಟ್ ಏಬಲ್ ಟು ಪನಿಷ್ ಸಚ್ ಪರ್ಸನ್. ಇಟ್ ಈಸ್ ವೆರಿ ವೀಕ್ ಅಂತ ಹೇಳ್ಬೋದು. ಸೊ ಲೈಕ್ವೈಸ್ ದಿ ಡೈರೆಕ್ಟರ್ CBI has observed that there are many such cases as that of mafia, like mafia boss Iqbal, where the initial failure has held to the emergence of mafia who have become too big to be tackled. ಇಲ್ಲಿ ಈ ರೀತಿಯಾದಂತಹ ಒಂದು ಮಾಫಿಯಾ ಬಾಸ್ ಇಕ್ಬಾಲ್ ಅಂತ ಯಾರಿದ್ದಾರೋ ಇಂತಹವರಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ನಾವು ಜರುಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಒಂದು ಕ್ರಮಗಳನ್ನು ಎಲ್ಲೋ ಒಂದು ಕಡೆ ಅವರು ದೇ ಕ್ಯಾನ್ ಟ್ಯಾಕಲ್ ಆಲ್ ದಿ ಪ್ರಾಬ್ಲಮ್ಸ್, ಅದನ್ನು ಸರಿಯಾದಂತಹ ರೀತಿಯಲ್ಲಿ ಟ್ಯಾಕಲ್ ಮಾಡುವಂತಹದಕ್ಕೆ ಅವರಿಗೆ ಸಾಕಷ್ಟು ಒಂದು ದೇ ಹ್ಯಾವ್ ಮನಿ ಪವರ್, ಮಸಲ್ ಪವರ್, ಪೊಲಿಟಿಕಲ್ ಪವರ್ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಪವರ್. ಸೊ ಈ ಯಾವುದೇ ಕಾರಣದಿಂದ ಅವರನ್ನು ಯಾರೂ ಸಹ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. The directors of CBI has also stated that there has been a rapid spread and growth of criminal gangs, armed senas, drug mafias, smuggling gangs, drug peddlers and economic lobbies in the country, which have over the years developed an extensive
network of contacts with the bureaucrats, government functionaries at all the local levels, politicians, media persons, and strategically located individuals in the non-state sectors. ಇಲ್ಲಿ ಒಂದು ಡೈರೆಕ್ಟರ್ ಆಫ್ CBI ಇವರು ಸಹ ಏನು ಮಾಡಿರ್ತಾರೆ, he has also stated ಈ ಒಂದು ಕ್ರಿಮಿನಲ್ ಗ್ಯಾಂಗ್ಸು, ಆರ್ಮ್ಡ್ ಸೇನಾಸು, ಈ ಒಂದು ಡ್ರಗ್ ಮಾಫಿಯಾಸು, ಸ್ಮಗ್ಲಿಂಗ್ ಗ್ಯಾಂಗ್ಸ್ ಮತ್ತು ಈ ಒಂದು ಡ್ರಗ್ ಪೆಡ್ಲರ್ಸು, ಈ ರೀತಿಯಾಗಿ ಈ ಒಂದು ದೇಶದಲ್ಲಿ ಒಂದು ವೇಗವಾಗಿ ಇವರೆಲ್ಲರೂ ಸಹ ಏನಾಗಿದ್ದಾರೆ, ಹರಡಿದ್ದಾರೆ ಅಂತ ಹೇಳ್ಬೋದು. ಇವರ ಒಂದು ಎಲ್ಲೋ ಒಂದು ಕಡೆ ಇವರಿಗಿರುವಂತಹ ಎಲ್ಲ ಪವರ್ಸು ಸಹ ಅಷ್ಟೇ ವೇಗವಾಗಿ ಹರಡಿವೆ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಥಳೀಯ ಮಟ್ಟದ ಒಂದು ಅಧಿಕಾರಿಗಳು, ಸರ್ಕಾರಿಗಳು, ಕಾರ್ಯಕರ್ತರು, ರಾಜಕಾರಣಿಗಳು, ಮಾಧ್ಯಮದ ವ್ಯಕ್ತಿಗಳು ಮತ್ತು ಈ ಒಂದು ರಾಜ್ಯೇತರ ಒಂದು ವಲಯದ ಒಂದು ಆಯಾ ಒಂದು ಇದರಲ್ಲಿರುವಂತಹ ಒಂದು ವ್ಯಕ್ತಿಗಳೊಂದಿಗೆ ಸಹ ಇವರು ಏನು ಮಾಡ್ಕೊಂಡಿದ್ದಾರೆ, ಇವರ ಒಂದು ಸಂಪರ್ಕಗಳನ್ನು ಏನು ಮಾಡ್ಕೊಂಡಿದ್ದಾರೆ, ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅವರೊಡನೆ ಸಂಬಂಧವನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ವಿಚಾರವನ್ನು ಸಹ ಈ ಒಂದು ಡೈರೆಕ್ಟರ್ ಆಫ್ CBI ಅವರು ಏನು ಮಾಡಿರ್ತಾರೆ, ವ್ಯಕ್ತಪಡಿಸಿರ್ತಾರೆ ಅವರ ಒಂದು ವಿಚಾರವನ್ನು. ಸೊ ದ ವೇರಿಯಸ್ crime syndicates, mafia organizations have developed a significant muscle and money power and established ಒಂದು linkages with the government functionaries, political leaders and others to be able to operate with impunity. ಈಗ ಒಂದು ಕಡೆ ಯಾವುದೇ ಒಂದು ಅಪಾಯಿಂಟ್ಮೆಂಟನ್ನು ಮಾಡಬೇಕು, ದ ಗವರ್ನಮೆಂಟ್ ಹ್ಯಾಸ್ ಟು ಮೇಕ್ ಅನ್ ಅಪಾಯಿಂಟ್ಮೆಂಟ್. ಇದರಲ್ಲಿಯೂ ಸಹ ಇವರ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಒಬ್ಬ ವ್ಯಕ್ತಿಯನ್ನು ದೇ ಹ್ಯಾವ್ ಟು ರಿಮೂವ್ ಸಚ್ ಪರ್ಸನ್ ಫ್ರಮ್ ದಿ ಅಪಾಯಿಂಟ್ಮೆಂಟ್. ಇದರಲ್ಲೂ ಸಹ ಈ ಒಂದು ಮಾಫಿಯಾ ಆರ್ಗನೈಸೇಷನ್ಸ್ ಇರ್ಬೋದು ಅಥವಾ ಈ ಒಂದು ಕ್ರಿಮಿನಲ್ ಗ್ಯಾಂಗ್ಸ್ ಇರ್ಬೋದು, ಇವರ ಒಂದು ಏನಿರುತ್ತೆ ಕೈವಾಡಗಳು ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಮಾಫಿಯಾ ಆರ್ಗನೈಸೇಷನ್ಸ್ ಹ್ಯಾವ್ ಡೆವಲಪ್ಡ್ ಸಿಗ್ನಿಫಿಕೆಂಟ್ ಮಸಲ್ ಪವರ್, ಮನಿ ಪವರ್ and established linkages with the governmental functions. Okay, so the various agencies presently in the field take care essentially focus on their respective charter of duties dealing with the infringement of law relating to their organization and consciously putting aside any information on the linkages which they may come across. There are various agencies presently in the field to take care to essentially focus on their respective charter of duties dealing with the infringement of laws relating to the organization and even consciously putting aside any information on the linkages which they may come across. ಇಲ್ಲಿ ಒಂದು ಪ್ರಸ್ತುತ ಒಂದು ಕ್ಷೇತ್ರದಲ್ಲಿ ವಿವಿಧ ಏಜೆನ್ಸಿಗಳು ಆಯಾ ಒಂದು ಕರ್ತವ್ಯಗಳ ಬಗ್ಗೆ ಗಮನ ಹರಿಸಲು ಇಲ್ಲಿ ತಮ್ಮ ಒಂದು ಸಂಸ್ಥೆಗಳಿಗೆ ಸಂಬಂಧಿಸಿದ ಎಲ್ಲ ಒಂದು ಕಾನೂನುಗಳ ಒಂದು ಉಲ್ಲಂಘನೆಯೊಂದಿಗೆ ವ್ಯವಹರಿಸಲು ಮತ್ತು ಅವರಿಗೆ ಬರುವಂತಹ ಒಂದು ಸಂಪರ್ಕಗಳ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಏನು ಮಾಡ್ಬೋದು, ಇವರು ಸರಿಯಾದಂತಹ ರೀತಿಯಲ್ಲಿ ಒದಗಿಸಲು ಇಲ್ಲಿ ಕಾಳಜಿಯನ್ನು ವಹಿಸ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ದೀಸ್ ಆರ್ ದಿ ಸರ್ಟೈನ್ ಲೈಕ್ ಥಿಂಗ್ಸ್ ವಿಚ್ ಈಸ್ ಕ್ಲಿಯರ್ಲಿ ಬೀನ್ ಟೋಲ್ಡ್ ಇನ್ ದಿ ರಿಪೋರ್ಟ್. After giving this particular report, ಈ ಒಂದು N.Vohra Committee ರಿಪೋರ್ಟ್ ಏನಿದೆಯೋ ಇದರ ಮೇರೆಗೆ an action on the N.Vohra report ಅಂತ ಹೇಳ್ತಾರೆ. an action on the N.Vohra report excuse me, based on the report, an all party meeting was held on 15th September 1995
under the chairmanship of the Union Home Minister Shri S.B. Chavan, to look into the criminal politicians nexus and the related issues of the declaration of assets and liabilities by the members of the parliament and the ministries. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಒಂದು ಮೇಲಿನ ವರದಿ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಎನ್ ವೋರಾ ವರದಿ ಕಾನೂನು ರೀತಿಯ ಒಂದು ಕ್ರಮ. ಇಲ್ಲಿ ಒಂದು ಮೇಲಿನ ಒಂದು ವರದಿಯ ಆಧಾರದ ಮೇಲಿಂದ ಎಲ್ಲ ಪಕ್ಷಗಳ ಒಂದು ಸಭೆಯನ್ನು 15 ಸೆಪ್ಟೆಂಬರ್ 1995 ಆಯೋಜಿಸಿತು. ಅಂದಿನ ಒಂದು ಗೃಹ ಮಂತ್ರಿ ಶ್ರೀ S.B. ಚಾವನ್ ರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಯಿತು ಅಂತ ಹೇಳ್ಬೋದು. ಇಲ್ಲಿ ಒಂದು ಕ್ರಿಮಿನಲ್ ರಾಜಕಾರಣಿಗಳ ಒಂದು ಸಂಬಂಧ ಮತ್ತು ಸಂಸತ್ ಸದಸ್ಯರ ಒಂದು ಮಂತ್ರಿಗಳ ಒಂದು ಆಸ್ತಿ ಮತ್ತು ಹೊಣೆಗಳು ಇಲ್ಲಿ ಘೋಷಣೆಗೆ ಸಂಬಂಧಿಸಿದಂತೆ ವಿಚಾರಿಸಲು ನಿರ್ಧರಿಸಲಾಯಿತು. ಹಿಯರ್ ದ ಪ್ರಾಪರ್ಟೀಸ್ related issue of declaration of the assets and liabilities by the member of the parliament and the ministries ಅಂತ ಹೇಳಿ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಸೊ there are certain points which is been done in this particular ಈ ಒಂದು ಆ್ಯಕ್ಷನ್ ಅನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ, ಕ್ರಮವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದಷ್ಟು ಪಾಯಿಂಟ್ಸನ್ನು ಹೇಳಿರ್ತಾರೆ. ಅದರಲ್ಲಿ ಮೊದಲನೇದಾಗಿ ಸ್ಥಾಪಿತವಾದ ಒಂದು ಅಜೆಂಡಾದಲ್ಲಿ ಇನ್ನಿತರರ ಜೊತೆಗೆ ಇವರ ಒಂದು ವಿವರಗಳೆಂದರೆ, ಇಲ್ಲಿ ಮೊದಲನೇದಾಗಿ ಸೊ ಫಸ್ಟ್ಲಿ ಸೆಟ್ಟಿಂಗ್ ಅಪ್ ಅ ಪಾರ್ಲಿಮೆಂಟರಿ ಕಮಿಟಿ ಆನ್ ದಿ ಎಥಿಕ್ಸ್. Setting up of parliamentary committee on the ethics as distinct from the committee of privileges, which would act as the guardian on the activities of the members of parliament. ಈ ಒಂದು ನೈತಿಕತೆಯನ್ನು ಆಧರಿಸಿದರ ಇದರ ಒಂದು ಮೇರೆಗೆ ಈ ಒಂದು ಸಂಸದೀಯ ಒಂದು ಸಮಿತಿಯನ್ನು ಸ್ಥಾಪಿಸುವುದು, ಮತ್ತು ಇಲ್ಲಿ ಒಂದು ಗಣ್ಯ ವ್ಯಕ್ತಿಗಳ ಒಂದು ಸಮಿತಿಗಿಂತ ಭಿನ್ನವಾಗಿರಬೇಕು ಈ ಒಂದು ಸಮಿತಿ ಅಂತ ಹೇಳ್ತಾರೆ. ಸೊ ಕಮಿಟಿ ಆಫ್ ಪ್ರಿವಿಲೇಜಸ್ ವಿಚ್ ಶುಡ್ ಬಿ ಡನ್ ಅಂತ ಹೇಳ್ಬೋದು. ಸೆಕೆಂಡ್ಲಿ ಇಲ್ಲಿ ಒಂದು ಕೋಡ್ ಆಫ್ ಕಂಡಕ್ಟನ್ನು ಮಾಡಬೇಕು. ದೇರ್ ಶುಡ್ ಬಿ ಅ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತಾರೆ. ಅಡಾಪ್ಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಟ್ ದಿ ಲೆವೆಲ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಟು ಎನ್ಶೂರ್ ಅ ಕ್ಲೀನರ್ ಪಬ್ಲಿಕ್ ಲೈಫ್ ಆ್ಯಂಡ್ ದಿ ಕ್ರಿಮಿನಲ್ ರೆಕಾರ್ಡ್. ಇಲ್ಲಿ ಒಂದು ರಾಜಕೀಯ ಮಟ್ಟದಲ್ಲಿ ಈ ಒಂದು ಕೋಡ್ ಆಫ್ ಕಂಡಕ್ಟರ್ ಇದನ್ನು ಅಳವಡಿಸಿಕೊಳ್ಳಬೇಕಾಗತ್ತೆ. ಇದರಿಂದಾಗಿ ಇಲ್ಲಿ ಒಂದು ಸಾರ್ವಜನಿಕ ಒಂದು ಜೀವನಕ್ಕೆ ಇಲ್ಲಿ ಒಂದು ಸರಿಯಾದಂತಹ ಒಂದು ಜೀವನ ಮತ್ತು ಇಲ್ಲಿ ಒಂದು ಈ ಒಂದು ಕ್ರಿಮಿನಲ್ ದಾಖಲೆಯ ಬಗ್ಗೆ ಸಹ ಏನು ಮಾಡುತ್ತೆ, ಇದು ಖಚಿತತೆಯನ್ನು ನೀಡುತ್ತೆ, ಪಡಿಸುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದೇ ರೀತಿಯಾಗಿ ಆಡಿಟೆಡ್ ಅಕೌಂಟ್ಸ್ ಅಂತ ಹೇಳ್ತಾರೆ. ಆಡಿಟೆಡ್ ಅಕೌಂಟ್ಸ್, ಈಗ ಒಂದು ಪೊಲಿಟಿಕಲ್ ಪಾರ್ಟೀಸ್ ಏನಿದಾರೋ ದೇ ಶುಡ್ ಹ್ಯಾವ್ ಓಪನ್ಡ್ ಆ್ಯಂಡ್ ಆಡಿಟೆಡ್ ಅಕೌಂಟ್ ಅಂತ ಹೇಳ್ತಾರೆ, ವಿಚ್ ಮಸ್ಟ್ ಬಿ ಪಬ್ಲಿಷ್ಡ್ ಆ್ಯನ್ಯುಯಲಿ ಟು ಎವ್ರಿ ಒನ್. ಸೊ ಇಲ್ಲಿ ಇವರ ಒಂದು ಅಕೌಂಟ್ಸ್ ಏನಿದೆಯೋ ಅದು ಬಂದ್ಬಿಟ್ಟು ಆ್ಯನ್ಯುಯಲಿ ಇಟ್ ಶುಡ್ ಬಿ ಆಡಿಟೆಡ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಎಲ್ಲರಿಗೂ ಸಹ ಮಾಹಿತಿ ತಿಳಿಯುವಂತಹ ರೀತಿಯಲ್ಲಿ ಈ ಒಂದು ಪೊಲಿಟಿಷಿಯನ್ಸಿನ ಒಂದು ಅಕೌಂಟ್ ಏನಿದೆಯೋ ಅದನ್ನು ಏನು ಮಾಡಬೇಕಾಗುತ್ತೆ, ದೇ ಹ್ಯಾವ್ ಟು ಆಡಿಟ್ ಇಟ್. ಎಲ್ಲ ರಾಜಕೀಯ ಪಕ್ಷಗಳು ತೆರೆದ ಒಂದು ಪರಿಶೋಧ ಲೆಕ್ಕ ಮತ್ತು ಈ ಒಂದು ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಒಳಗಾಗಬೇಕು, ಮತ್ತು ಇದನ್ನು ಏನು ಮಾಡಬೇಕಾಗುತ್ತೆ, ಇವರು ಪ್ರತಿ ವರ್ಷವೂ ಪ್ರಕಟಿಸಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಾವೇನು ಮಾಡ್ಬೋದು, ಅವರ ಒಂದು ಎಲ್ಲ ವಿಚಾರಗಳು ಹೊರಬರಬಹುದಾಗಿರುತ್ತೆ. ಮತ್ತು ಅವರು ಇಂತಹ ರೀತಿಯಾದಂಥ ಒಂದು ಅಪರಾಧಗಳನ್ನು ಎಸಗದೇ ಇರೋಂತಹದ್ದಕ್ಕೆ ಸಾಕಷ್ಟು ಸಾಧ್ಯತೆಗಳಿದೆ ಅಂತ ಹೇಳ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಗಿವಿಂಗ್ ಮೋರ್ ಟೀತ್ ಟು ದಿ ನೋಡಲ್ ಗ್ರೂಪ್ ಸೆಟಪ್ ಆಸ್ ದಿ ಕಾನ್ಸಿಕ್ವೆನ್ಸ್ ಆಫ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ವೋರಾ ಕಮಿಟಿ ರಿಪೋರ್ಟ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ನೋಡಲ್ ಗ್ರೂಪ್ಸ್ ಏನಿದೆಯೋ ಇದನ್ನು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಇದಕ್ಕೆ ಅಧಿಕಾರವನ್ನು ನೀಡಿ ಸ್ಥಾಪಿಸಬೇಕಾಗತ್ತೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಈ ಒಂದು ಫಲಿತಾಂಶಗಳು ಏನಾಗುತ್ತೆ,
ಸರಿಯಾದಂತಹ ರೀತಿಯಲ್ಲಿ ಒಂದು ವರದಿಯ ಒಂದು ಪರಿಣಾಮಗಳನ್ನು ನಾವು ಇಲ್ಲಿ ಕಾಣಬಹುದಾಗಿರುತ್ತೆ. ಅದೇ ರೀತಿಯಾಗಿ ಮೇಯ್ನಾಗಿ ಲಾಸ್ಟ್ಲಿ ಈ ಒಂದು ನ್ಯಾಯಾಂಗದ ಒಂದು ವ್ಯವಸ್ಥೆ ಏನಿದೆಯೋ ಅದು ಸಹ ಸರಿಯಾಗಿರಬೇಕಾಗುತ್ತೆ. ಸೊ ಎಲ್ಲಿ ಒಂದು ನ್ಯಾಯಾಂಗದ ಒಂದು ವ್ಯವಸ್ಥೆ ಸರಿಯಾದಂತಹ ರೀತಿಯಲ್ಲಿ ಆಯೋಜಿಸಲಾಗುತ್ತೋ, ಸರಿಯಾದಂತಹ ರೀತಿಯಲ್ಲಿ ಮಾಡಲಾಗುತ್ತೋ, ಆ ಎಲ್ಲ ಸಂದರ್ಭದಲ್ಲಿ ಈ ಒಂದು ದ ಜಸ್ಟಿಸ್ system should be proper. If it is proper, the entire society can lead a proper life ಅಂತ ಹೇಳ್ಬೋದು. And the criminals would be punished properly and the crimes would be totally restricted or prohibited, and we can stop the offenses. So likewise totally we can do all these things. ಈ ಎಲ್ಲವನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಈ ಒಂದು ಅಪರಾಧಗಳನ್ನು ತಡೆಗಟ್ಟಬಹುದಾಗಿರುತ್ತೆ. ಸೊ ದಿಸ್ ಈಸ್ ಬೀಯಿಂಗ್ ದಿ ಕ್ಲಿಯರ್ on the picture of this N.Vohra Committee and the action which has to be taken after the N.Vohra Committee report. Okay, so thank you. Actually I don't have time, only 1 minute is pending. Okay, thank you so much. Okay, thank you.